ಹಾ ರೀ ಕಾಕಾರ ಇಲ್ಲೊಂದೇನು ವಿಶೇಷ ಮೆಕ್ಕೆಜೋಳ ತೆನಿ ಕಾಣಕತ್ತದ್ರಿ ಮೆಕ್ಕೆಜೋಳ ನೋಡ್ರಿ ಒಂದ್ ತೆನ್ಯಾಗ 5 ಕಲರ್ದ ಬೀಜ ಅವ್ರಿ. ಕರಿ ಅದ, ಗುಲಾಬಿ ಅದ, ಬಿಳಿ ಅದ, ಕೆಂಪ್ ಅದ, ಒಟ್ಟು 5 ಕಲರ್ ಬೀಜ ಅದಾವ ಇದು ಒಂದ್ರಾಗಿ. ಆಮೇಲೆ ಇದೊಂದು ಹಚ್ಚ ಬಿಳಿದೈತ್ರಿ, ಇವಾಗ ಪ್ಯೂರ್ ಬಿಳಿದು ನೋಡ್ರಿ ಇಷ್ಟು ಬೆಳಗಂದು. ಇದು ರೊಟ್ಟಿ ಮಾಡಾಕ್ರಿ. ಇವು ಪುನಾದೊಳಗಿಂತ ನಾನು ಆಮೇಲೆ ಇದೊಂದು ಪ್ಯೂರ್ ಹಿಂಗ್ ಕೆಂಪು ಬರ್ತೈತಿ ನೋಡ್ರಿ, ಹಿಂಗ್ ಕೆಂಪ್ ಅದ. ಇದು ಸುಟ್ಕೊಂಡ್ ತಿನ್ನಾಕ ಕುದಿಸ್ತಿಲ್ಲಾಕ ತಿನ್ನಾಕ ತಿನ್ನಿ ಚಲೋ ಬಾಳ ರುಚಿ ಕಾಳ. ಇವು ಬಾಳ ತಿನ್ನಿ ಇದ್ರಿ, ಎಲ್ಲಾ ಸೀಸನ್ದಾಗ ಮಾರಾಟ ಆಗ್ಯಾವ. 100 ರೂಪಾಯಿಗೆ ಒಂದು ಕೆಂಪನು ಇವೆಲ್ಲ ಏನ್ ಮೆಕ್ಕೆಜೋಳ ಅಲ್ರಿ, ಎಲ್ಲಾ 100 ರೂಪಾಯಿ ಒಂದು ತೆನಿ ಹಂಗ್ ಮಾರಿವು. ಒಂದ್ 5,000 ಸಾವಿರ ತೆನಿ ಮಾರೀನಿ. 5,000 ಸಾವಿರ ಹಾ ಅಂದ್ರೆ ನೀವು ಎಲ್ಲಿ ಕೈ ಇಡ್ತೀರಿ ಅಲ್ಲಿ ಇನ್ಕಮ್ ಅನ್ರಿ. ಒಟ್ಟು ಎಲ್ಲಾ ಕಡೆ ಇದು ಮಾಡಿ ಮಾರಾಟ ಮಾಡೀವ್ರಿ. ಆಮೇಲೆ ಮತ್ತೆ ಯಾವ ಬೀಜ ಅದಾವ್ರಿ ವಿಶೇಷವಾಗಿ ನಿಮ್ಮಲ್ಲಿ? ನಮ್ಮಲ್ಲಿ ಬಾಳ ಅದಾವ್ರಿ ಜವಾರಿ. ನೋಡ್ರಿ ಈಗ ಇಂಥದ್ರಾಗ ಇದು ಇಡ್ತೇವು, ಟರ್ಕಿ ಕೋಳಿ ತತ್ತಿ. ಟರ್ಕಿ ಕೋಳಿ ತತ್ತಿ ಈಗ ಇಲ್ಲಿ ಇಟ್ಟಿವ್ ನೋಡ್ರಿ. ಇಂಥವ್ ಟರ್ಕಿ ಕೋಳಿ ತತ್ತಿ ಹಿಂಗ ಇರ್ತಾವ್ರಿ. ಇವು 100 ರೂಪಾಯಿಗೆ ಒಂದ್ ತತ್ತಿ ಮಾರ್ತೀವ್ರಿ. ಒಂದ್ 3 ಟರ್ಕಿ ಕೋಳಿ ಅದಾವ. ಆಮೇಲೆ ವಿಶೇಷ ಜೋಳ ಅದಾವ್ರಿ. ಇದಕ್ಕ ಕಡಿಬಿನ ಜೋಳ ಅಂತಾರಿ. ಕಡಿಬಿನ ಜೋಳ ರೀ? ಕಡಿಬಿನ ಜೋಳ. ಇದು ಹೋಳಿ ಜೋಳ ಅಂತಾರಿ. ಕಡಿಬಿನ ಜೋಳ ತರ, ಹೋಳಿ ಜೋಳ ತರ, ಕೆಂಪು ಜೋಳ ತರ ಇವು ಜೋಳ. ಇವು ಜಾಮೂನ್ ಮಾಡ್ದಂಗ ಕಡುಬು ಮಾಡ್ತೀವಿ. ಹಾನ್ರಿ. ಅಲ್ಲಿಂದ ಇದು ಬಾನ ಜೋಳ ರೀ. ಇದು ಹುಳ್ಬಾನ್ ಮಾಡ್ತಾರ ಇದ್ರಲ್ಲೇ. ಆಮೇಲೆ ಇದು ರೀ ಬಸು ಎಳ್ಳಿನ ಜೋಳ. ಎಳ್ಳಿನ ಜೋಳ ಕಡಿ ಗುನಿದೈತಿ, ಬಿಳಿ ಗುನಿದೈತಿ, ಎಳ್ಳಿನ ಜೋಳ ಐತ್ರಿ. ಆಮೇಲೆ ಇದು ಬಸವನ ಮೋತಿ ಜೋಳ ಅಂತಾರ ಇದಕ್ಕೆ. ಅಲ್ಲಿಂದ ಇದು ಕಚ್ಕಚಿ ಜೋಳ ಐತಿ, ಸೀತಿನ ಜೋಳ. ಎಷ್ಟ್ ತರ ಜೋಳ ಅದಾವ್ರಿ ನಿಮ್ ಜೋಳ? 9 ನಮೂನಿ ಅದಾವ್ರಿ. 9 ನಮೂನಿ. ಇದು ನೋಡ್ರಿ ಸಜ್ಜಿತೇನಿ. ಇದು ಇಸ್ರೇಲ್ ಸಜ್ಜಿತೇನಿ. ಇಸ್ರೇಲ್ ರೀ ಇದು? 4 ಫೂಟ್ ಆಗ್ತಾವ್ರಿ. ನಮ್ಮಲ್ಲಿ ಹೊಸ ದಾಟ್ ಆಗಿದಾಗ 3 ಫೂಟ್ ಆಗ್ಯಾವಿ. 4 ಫೂಟ್ ತನ ಆತಾವ್ತೇನಿ. ಇವು ಬೀಜ ಸಿಕ್ಕಾವ. 2,000 ರೂಪಾಯಿ ಕಿಲೋ ಬೀಜ ಕೊಟ್ಟಿವು. ಎಲ್ಲಾ ಜೋಳದ ಬೀಜ ಸಿಗ್ತಾವ್ರಿ. 8 ನಮೂನಿ ಜೋಳ ಬೆಳಿತೇವ್ ನೋಡ್ರಿ. ಈ ಒಂತ್ರು ಜೋಳ ಈಗ ನೋಡ್ಲಾಕು ಸಿಗಂಗಿಲ್ಲ ರೈತರ ಬಳಿ. ಉಣ ಇಷ್ಟನೇ ಇಲ್ಲ ಮಂದಿಗೆ. ಸರ ಇದು ವಿಶೇಷ ಡಬ್ಬು ಶೇಂಗಾ. ವಿಶೇಷ ಹೆಂಗಪ್ಪ ಅಂದ್ರೆ ಒಂದು 50 ವರ್ಷದ ಹಿಂದ ಅವಾಗ ನಾವು ಮಟ್ಟಿ ಹೊಡೆದು ಎತ್ತಿನ ಗಳಲ್ಲೇ ಬಿತ್ತಿ ಶೇಂಗಾ ಬಿತ್ತಿದ್ದೇವೆ. ಈಗ ಟ್ರ್ಯಾಕ್ಟರ್ ಬಿತ್ತಾರ. ಇದು ಒಂದು ಬೆಳ್ಳಿಗೆ ಕನಿಷ್ಠ 150 ರಿಂದ 200 ಕಾಯಿ ಆಗ್ತದ. ಒಂದು ಬೆಳ್ಳಿಗೆ 150 ರಿಂದ 200 ಕಾಯಿ ಆಗ್ತದ. ಓಡ್ ಜವಾರಿ ನಮ್ಮ ಮುತ್ತೆ ಇಟ್ಟಿದ್ ಬೀಜ ಇವು. ನಮ್ಮ ಅಪ್ಪ ವಾದ ಈಗ ನಾವು ಆಗಿನ ಬೀಜ ಒಟ್ಟ ಮುರಿದಿಲ್ಲ. ಎಷ್ಟರೇ ಬೇಕಂದ್ರು ಕಡೆಗೆ ನಮ್ಮ ಮನಿ ಪುಸ್ತಕ ಯಾರೇ 4 ಮಂದಿ ಒಂದಷ್ಟು ಕೊಡ್ಲಾಕತ್ತೇಳಿ ಎಟ್ಟರೆ ಆಗ್ತೀವಿ. ಈಗ ಇವು ಆಯಾಕ ಸಮಸ್ಯೆ ರೀ. ಇದು ಕಾಯಿ ಎಷ್ಟನ ಬಿಡ್ತೀವಿ ಹಂಗೆ ಚಿಕ್ಕೋತ್ ಹಂಗೆ ಕಾಯಿ ಹಾಕೋತ ಹೋಗ್ತಾರ. ಹಿಂದಿನ ಕಾಯಿ ತುಂಬ ಕೊಳತು ನೆಂದಾಗಿ ಉಳಿತಾರ ಇರ್ತಾರೆ, ನಾಟಂಗಿಲ್ಲ. ಯಾವಾಗ ಗಳೆ ಹೊಡೆದೇ ಆಗ್ಬೇಕ್ರಿ ಮ್ಯಾಲಿಂದು. ಹಿಂಗ ಕಿತ್ತಿದ್ರೆ ಬರಂಗಿಲ್ಲ ಅಂದ್ರೆ ಕಿತ್ತಿದ್ರೆ ಬರಂಗಿಲ್ಲ. ಇದು ಹೈಬ್ರಿಡ್ ಶೇಂಗಾ ಕಿತ್ತಿದ್ರೆ ಬರ್ತಾವ್ರಿ. ಜವಾರಿ ಶೇಂಗಾ ಒಂದು 2 ಇಂಚ್ ಆಳವಾಗಿ ನೆಲದಾಗಿ ಇರ್ತವೆ. ಮತ್ತೆ ದಪ್ಪ ಕಾಯಿ ಇರ್ತವೆ, ಇಟ್ಟುದ್ ಕಾಯಿ ಇರ್ತದ್ರಿಂದ ಹಿಂಗ 2 ಕಾಯಿ ಇರೋದ್ರಿಂದ ಕಿತ್ತಾಳ ಜೊತೆ ಆಗಿರ್ಬೇಕಾದ್ರೆ ಕಾಯಿ ತರಗೇವಿ. ಇದು ಒಂದ್ 3 ತಾಳ ಹೋಗಂತ ಒಂದು ಕುಂಟಿದಿಂದ ಮಾಡಿಸಿದ್ರಿ. ಮಾಡಿಸಿ ಹರಗಿದ ಮ್ಯಾಲ ನಿತ್ತು ಹರಗಿ ಹಿಂಗ್ ಬೆಳಿ ಎತ್ತಗತ್ತು ಬಂದ್ ಬಿಡ್ತೈತಿ. 1 ಎಕರೆಕ ಇದು 40 ಚೀಲ ಮೇಲೆ ಆತದ ನೋಡ್ರಿ. 1 ಎಕರೆಕ್ 25 ಕ್ವಿಂಟಲ್ ಆತದ್ರಿ 1 ಎಕರೆಕ. ಇದ್ರದ್ದು ಇದು ಡಬ್ಬು ಶೇಂಗಾ ಐತ್ರಿ. ಇದು ಇನ್ನೊಂದು ಗೆಜ್ಜಿ ಶೇಂಗಾ ಅಂತ ಹೇಳ್ಯಾರ, ಅದು ಐತಿ. ಅದು ಕೈಲಿ ಕಿತ್ತದ ಇಲ್ಲಿ ಮುಂದೆ ತೋರಿಸ್ತೀನಿ ಬರ್ರಿ. ಇದೊಂದ್ ತಳಿ ಬೇರೆ? ಇದು ಇದಕ್ಕ ಗೆಜ್ಜಿ ಶೇಂಗಾ ಅಂತೀವ್ರಿ, ಅದಕ್ಕ ಡಬ್ಬು ಶೇಂಗಾ ಅಂತೀವಿ. ಅದು ಒಂದು 10-15 ಗುಂಟೆ ಅದ್ರಿ. ಇದು ಒಂದು 10-15 ಗುಂಟೆ ಅದ. ಇದು ಗೆಜ್ಜಿ ಶೇಂಗಾ. ಇದು ಜವಾರಿ. ಇದು ಕಾಳ ಸಣ್ಣ ಬರ್ತದ, ತಿಲ್ಲಕ್ ಬಹಳ ಜಿಬ್ಬತ್ತು ಇರ್ತಾವ್ರಿ. ಕಲ್ಗಾಲ್ದಾಗ ಹುರಿದ ಹರಿದ್ರಿ ಅಂದ್ರೆ ಹಿಂದಿನ ಕೈಲಿ ಎಣ್ಣೆ ಬರ್ಬೇಕು, ಹಂಗ ಎಣ್ಣೆ ಇರ್ತೈತಿ. ಇದು ಈ ಉಳಿದ ಹೈಬ್ರಿಡ್ ಶೇಂಗಾ, ಈ ಅಂಕುರ ಶೇಂಗಾ ಏನ್ ಬಂದವಲ್ಲ, ಕಲ್ಗಾಲ್ದಾಗ ಹರಿದ್ರೆ ಎಲ್ಲ ಹೊಟ್ಟಿನಂಗ್ ಬರ್ತದ, ಜೋಳ ನುಚ್ಚಿನಂಗ ಇರ್ತಾವ. ಇದು ಹಂಗಿಲ್ರಿ, ಮುದ್ದಿ ಕಟ್ಬೇಕು ಉಂಡಿ, ಹಂಗ ಅಳಸ್ ಆತದ, ಹಂಗ ಎಣ್ಣೆ ಇರ್ತದ. ಇದನ್ನು ನಮ್ಮ ಮುತ್ತನ ಕಾಲದು ಜವಾರಿ ಶೇಂಗಾ. ಇದು ಗೆಜ್ಜಿ ಶೇಂಗಾ, ಡಬ್ಬು ಶೇಂಗಾ. ಈ 2 ಮುಣಗಿಸ್ಲಾಗ ಇಲ್ಲಿ ತನ ಇಟ್ಕೊಂಡ್ ಬಂದೀವಿ. ಇಲ್ಲ ಮುಣಗಬಾರ್ದ್ರಿ ಯಾವ್ದೇ ಬೀಜ ನಮ್ಮಲ್ಲಿ ಕರಿ ಎಳ್ಳ, ಬಿಳಿ ಎಳ್ಳ, ಕೆಂಪ ಎಳ್ಳ, ನವಣಿ, 3 ಜಾತಿ ನವಣಿ ಎಲ್ಲ ಅದಾವ. ಎಲ್ಲ ಇದ್ರ ಸುತ್ತೆಲ್ಲ ಹಾಕಿವ್ ನವಣಿ. ಈಗ ಇದ್ರಾಗೆಲ್ಲ ದಂಡಿಗೆ ನವಣಿ ಹಾಕಿವ್ ಒಂದು. ಈಗೆಲ್ಲ ನಾಟೈತ್ರಿ. ಅಂದ ಬೋದಿಗಳಿಗೆಲ್ಲ ಎಳ್ಳು ಹಾಕಿವು. ಏನ್ ನಮ್ಮ ಮನೆಗೆ ಹತ್ತದ ಇದೆಲ್ಲ ಮಾಡಿ ನೋಡ್ಕೊಟ್ಟು. ಇದು ಇಟ್ಟು ಎಲ್ಲ
ಒಟ್ಟು ಇದ್ರಾಗೆಲ್ಲ ಎಳ್ಳ ನವಣಿ. ಈಗ ಯಾರಾದ್ರೂ ಈ ವಿಶೇಷವಾದ ಶೇಂಗಾ ಬೀಜಗಳು ಬೇಕಂದ್ರೆ ನಿಮ್ಮಲ್ಲಿ ನೀವು ಸಂಪರ್ಕ ಮಾಡಿದ್ರೆ ಸಿಗ್ತಾವ್ರಿ. ಸಂಪರ್ಕ ಮಾಡಿ ನೀವು ಬೀಜ ಮಾಡ್ಕೊಳ್ತೀವಿ, ನಾವು ಬೀಜ ಮಾಡಕ್ಕೆ ಕೊಡ್ತೇವೆ. ಅವ್ರಿಗೆ ಹೊಟ್ಟೆ ತುಂಬಾ ತಿನಾಸು, ಅವ್ರು ಹೊಲ ಎಲ್ಲ ಬಿತ್ತಾಟ ಕೊಡಂಗಿಲ್ಲ. ನಮ್ಮಲ್ಲಿ ಸೋಯ್ರಿ ಮುಂದಿನ ವರ್ಷ ನಿಮ್ಮಲ್ಲಿ ಬೀಜ ಮಾಡಿ ಬೆಳೆದು ನೀವು ಹಾಕೋರಿ ಅಂತೇಳಿ ಒಡಾವ್ ಮಾಲ ಕೊಡ್ತೀವಿ ಅಷ್ಟೇ. ಅಂದ್ರೆ ಒಟ್ಟೆ ತಳಿ ಉಳಿಬೇಕು, ಅಭಿವೃದ್ಧಿ ಆಗ್ಬೇಕು. ಅದ್ರ ಸಲುವಾಗಿ ಒಂದ್ ಸಲಿಗೆ 1-2 ಕಿಲೋ ಕೊಟ್ಟಿವಂದ್ರ ಅವ್ರ ಮುಂದಿನ ವರ್ಷ ಕಮ್ಮಿ ಅಂದ್ರೆ ಅದಕ್ಕೆ ಒಂದ್ ಕ್ವಿಂಟಲ್ ಆಗ್ತದೆ 2 ಕಿಲೋಕ್. ಆ ಕ್ವಿಂಟಲ್ ಮೇಲೆ ಬೇಕಾದ್ರೆ ಮಂದಿಗೆ ಕೊಡ್ಲಿ, ತಾವು ಬಿತ್ಕೊಳ್ಳಿ. ಹಿಂಗೆಲ್ಲಾರಿಗೂ ಬೀಜ ಹಬ್ಬಿಸ್ಕೊತ ಹೊಂಟಿವ್ರಿ, ಬೆಳೆಸ್ಕೊತ. ಹೌದು ಸರ್, ನಮಸ್ಕಾರ.